ನಮಸ್ಕಾರ ವೀಕ್ಷಕರೇ, ಏಟಿಎನ್ ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಚಾರ್ಲ್ಸ್ ಬ್ಯಾಬೇಜ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಕಂಪ್ಯೂಟರ್ ಆಪರೇಟರ್ಗಳ ದಿನಾಚರಣೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಪಂಚಾಯತ್ನ ಸಭಾಭವನದಲ್ಲಿ ಕಂಪ್ಯೂಟರ್ ಪಿತಾಮಹ ಚಾರ್ಲ್ಸ್ ಬ್ಯಾಬೇಜ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ನ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ದಿನಾಚರಣೆ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಈ ಒಂದು ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಚಾರ್ಲ್ಸ್ ಬ್ಯಾಬೇಜ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಣ್ಣ ಯಾದವಾಡ್ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಹಲವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಆನಂದ್ ಎಂ ಹಪ್ಪಳ್ ಪ್ರಾಂಶುಪಾಲರು, ಮೈಸ್ ಕಂಪ್ಯೂಟರ್ ತರಬೇತಿ ಕೇಂದ್ರ, ಸೀಮಾ ಎಸ್ ಜಿಗಜಿನಿ, ಮಂಜುನಾಥ್ ಎಸ್ ದೇವರೆಡ್ಡಿ ಅಧ್ಯಕ್ಷರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಇನ್ನಿತರರು ಉಪಸ್ಥಿತರಿದ್ದರು. ಪ್ರತಿಯೊಬ್ಬರು ನಾಗರಿಕರಿಗೂ ಮತ್ತು ಸರ್ಕಾರಕ್ಕೂ ಅದರಿಂದ ಅವಕಾಶಗಳು ಇರ್ತದೆ. ಆಮೇಲೆ ಅದೇ ರೀತಿ ಗ್ರಾಮ ಪಂಚಾಯತಿ ಮಟ್ಟದೊಳಗೆ ಕಂಪ್ಯೂಟರ್ನ ಇಂಪ್ಲಿಮೆಂಟ್ ಮಾಡಿ ತಾಲೂಕಾ ಪಂಚಾಯತ್ ಆದಮೇಲೆ ಗ್ರಾಮ ಪಂಚಾಯತಿ ಒಳಗೆ ಇಂಪ್ಲಿಮೆಂಟ್ ಮಾಡಿದ್ರು. ಅಲ್ಲಿ 17 ಸೇವೆಗಳು ಅವೈಲೇಬಲ್ ಅದಾವ. ಗ್ರಾಮ ಪಂಚಾಯತಿ ಮಟ್ಟದೊಳಗೆ 17 ಸೇವೆಗಳು ಯಾರಿಗವು ಅವೆಲ್ಲ ನಾಗರಿಕರಿಗೆ, ಗ್ರಾಮೀಣ ಪ್ರದೇಶದ ನಾಗರಿಕರಿಗೆ ಗ್ರಾಮ ಪಂಚಾಯತಿಯನ್ನು ಬೇಕು. ಅದರೊಳಗೆ NRGA ಅಂತೇಳಿ, ಅದರೊಳಗೆ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತ. ಸೊ ಅದು ಗ್ರಾಮೀಣ ಪ್ರದೇಶದ ನಾಗರಿಕರಿಗೆ ಉದ್ಯೋಗವನ್ನು ಒದಗಿಸೋದು, ಕೂಲಿಯನ್ನು ಒದಗಿಸೋದು, ಅದಕ್ಕೆ NRG ಅದು ಇಂಪಾರ್ಟೆಂಟ್ ಸಾಫ್ಟ್ವೇರ್. ಸೊ ಅದು ಇವಾಗ ನಮಗೆ ನ್ಯಾಷನಲ್ ವೈಸ್ ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿವನ್ನು ಅದರೊಳಗೆ ನಾವು ರೆಕಾರ್ಡ್ಸ್ ಮಾಡ್ತೀವಿ. ಈ ಸ್ವಲ್ಪ ಅಂತೇಳಿ ಪ್ರಾಪರ್ಟಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಅಗೇನ್ B2.0 ಅಂದ್ರೆ ಪಂಚತಂತ್ರ 2.0, ಅದರಲ್ಲಿ ನಾವು ಪ್ರಾಪರ್ಟಿ ರಿಲೇಟೆಡ್ ರೆಕಾರ್ಡ್ಸ್ ಎಂಟ್ರಿ ಮಾಡ್ತೀವಿ. ದೆನ್ RGSCL ಆಶ್ರಯ ಮನೆಗಳು ಅಂದ್ರೆ ಯಾರು ನಿಜವಾಗಿ ಆಶ್ರಯ ಮನೆ ಅವ್ರಿಗೆ ಅವಶ್ಯಕತೆ ಇರ್ತೈತಿ, ಆ ಆಶ್ರಯ ಮನೆಗಳನ್ನ ಪ್ರೊವೈಡ್ ಮಾಡಿ. ಸೊ ನಾವು ಎಂಟ್ರಿ ಮಾಡೋದು ಸಾಫ್ಟ್ವೇರ್ನಲ್ಲಿ RGHSL ಅಂತೇಳಿ ಸಾಫ್ಟ್ವೇರ್ನಲ್ಲಿ ಎಂಟ್ರಿ ಮಾಡ್ತೀವಿ. ಈ ಗ್ರಾಮ ಸ್ವರಾಜ್, ಸೊ ಅದು ಫೈನಾನ್ಸ್ ಏಡ್ ಕನ್ಸರ್ನ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟಿಂದ, ಕೇಂದ್ರ ಗೌರ್ಮೆಂಟಿಂದ ನಾವು ಫೈನಾನ್ಸ್ ಏಡ್ ತಗೋಬೇಕಂತೇಳಿ ಅಂದ್ರೆ ಅದರೊಳಗೆ ಎಂಟ್ರಿ ಮಾಡಿ. ಓಕೆ, ನೆಕ್ಸ್ಟ್ ಈ ಜನನ ಮರಣ ದಾಖಲಾತಿ. ಆಮೇಲೆ ಎಂಡ್ ಟು ಎಂಡ್ NRG ವರ್ಕಿಂಗ್ ಡೇಟಾ ವರ್ಕ್ ಏನು ನಡೆದಿದೆ ಅಂತೇಳಿ ಅದರೊಳಗೆ ಎಂಟ್ರಿ ಮಾಡಿ. ಸೊ ಇಲ್ಲಿ ಕೆಲವೊಂದಷ್ಟು ನಾವೇನೋ ಬಿಟ್ಟು ಬರೋದನ್ನ ಹೇಳಿದ್ದೀನಿ. ಇದೇ ರೀತಿ 17 ಸೇವೆಗಳಲ್ಲಿ ಗ್ರಾಮ ಪಂಚಾಯತಿ ಮಟ್ಟದೊಳಗೆ ಅವೈಲೇಬಲ್. ಎಲ್ಲ ಅಧಿಕಾರಿಗಳಿಗಾಗಲೇ ಕೆಲಸ ಮಾಡ್ತಕ್ಕಂಥದ್ದು ಕಂಪ್ಯೂಟರ್ ಆಪರೇಟರ್ಗಳಲ್ಲಿ ಭಾಳ ಹೆಮ್ಮೆಯನ್ನು ಹೇಳಿ ಸಂತೋಷ ಪಡ್ತಾರೆ. IAS, IPS, AS ದೇಶದ ಹೆಮ್ಮೆ ಪ್ರಧಾನಮಂತ್ರಿ, ರಾಷ್ಟ್ರಪತಿಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು ಕಂಪ್ಯೂಟರ್ ಆಪರೇಟರ್ಗಳು ನಾವು ಮರಿಬಾರದು. ಯಾಕಂದ್ರೆ ಅಲ್ಲಿ ನೀವೇನು ಕಂಪ್ಯೂಟರ್ ಕೆಲಸ ಮಾಡ್ತಿಲ್ಲ, ಹೈಯರ್ ಅಧಿಕಾರಿಗಳ ಕೆಳಗಡೆನೂ ಮಾಡ್ತಿರ್ತಕ್ಕಂಥವ್ರು ಕಂಪ್ಯೂಟರ್ ಆಪರೇಟರ್. ದೇಶದ ಬದಲಾವಣೆಯನ್ನ ತರಲಿಕ್ಕೆ ಕಾನೂನನ್ನು ಮಾರ್ಪಾಡು ಮತ್ತು ಕಾನೂನನ್ನು ಸೇರ್ಪಡೆ ಮಾಡ್ತಿರ್ತಕ್ಕಂಥ ವ್ಯವಸ್ಥೆನೂ ನಿಮ್ಮ ಕೈಯಲ್ಲಿ ಐತೆ ಅನ್ನೋದು ನೀವು ಮರಿಬೇಡ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ವಿಶೇಷವಾಗಿ ಏನೋ ತೊಂದರೆಗಳಿದ್ದರೂ ಸಹಿತ ನಿಮ್ಮ ಮೇಲೆ ಹೆಚ್ಚಿನ ಭಾರವನ್ನು ಹಾಕಿರ್ತಕ್ಕಂಥ ಈ ಕಾಲಮಾನದಲ್ಲಿ ಇವತ್ತು ಅಧಿಕಾರಿಗಳು ಬದಲಾವಣೆ ಹಾಕೊಳ್ತಾರೆ. ನಿಮ್ಮನ್ನು ಬದಲಾಯಿಸೋರು ಯಾರು? ನಿಮಗೆ ವರ್ಗಾವಣೆ ಕೊಡೋರು ಯಾರು? ಇವತ್ತು ನಮ್ಮ ಕಂಪ್ಯೂಟರ್ ಶ್ರೀಮತಿ ಈರಣ್ಣ ಶ್ರೀನಿವಾಸ ಸ್ಮಾರಕ ಸೇವಾ ಸಮಿತಿಯಿಂದ ನಮ್ಮ ಕಂಪ್ಯೂಟರ್ ಆಪರೇಟರ್ಗಳನ್ನ ಭರ್ತಿ ಮಾಡ್ಕೊಂಡಿರ್ತೀನಿ. ಬಹಳ ಜನ ಹೆಣ್ಮಕ್ಳು ಗಂಡನ ಮನೆಗೆ ಹೋಗ್ಬೇಕಂದ್ರೆ ಇಲ್ಲಿ ಸಣ್ಣ ಪಗಾರದ ಕೆಲಸ ಮಾಡತಕ್ಕಂಥ ಉದಾಹರಣೆಗಳಿದಾವೆ. ಅವ್ರ ಗಂಡನ ಮನೆಗೂ ಹೋಗ್ಲಿಕ್ಕೆ ಆಗಲ್ಲ ಪರಿಸ್ಥಿತಿ, ಜೊತೆಗೆ ಅವ್ರಿಗೆ ಯಾವುದೋ ಪ್ರಮೋಷನ್ ಆಗಲ್ಲ. ಪ್ರಮೋಷನ್ ಆಗಿದೆ ಅಂತ ಗಂಡಿಗೆ ಹಿಂದಿ ಗಂಡಿಗೆ ದೊಡ್ಡದಂತ ಪ್ರಮೋಷನ್ ಅವ್ರ ಕಂಪ್ಯೂಟರ್ ಆಪರೇಟರ್ಗಳಿಗೆ. ಉಳಿದ ಅಧಿಕಾರಿಗಳಿಗೆ ಪ್ರಮೋಷನ್ ಆಗಿರುತ್ತೆ. ಇವತ್ತು PDO ಇದ್ದವರಿಗೆ ಹೆಚ್ಚುವರಿಯಾಗಿ ತಾಲೂಕು ಪಂಚಾಯತಿಯಲ್ಲಿ ಹೆಚ್ಚುವರಿಯಾಗಿ ಕೆಲಸ ಮಾಡಿದ್ದೀವಿ. ಅಥವಾ ಬೇರೆ ಇಲಾಖೆಗಳಿಗೆ ಹೆಚ್ಚುವರಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ಪ್ರಮೋಷನ್ ಆಗಿರುತ್ತೆ. ಆದ್ರೆ ಕಂಪ್ಯೂಟರ್ ಆಪರೇಟರ್ಗಳಿಗೆ ಯಾರಿಗೆ ಪ್ರಮೋಷನ್ ಆಗ್ಯದ? ಭಾಳ ಏನಪ್ಪ ಅಂದ್ರೆ ಮದುವೆ ಆಗ್ಯದ, ಅದೊಂದು ಪ್ರಮೋಷನ್. ಮಕ್ಕಳಿಗೂ ಅದೊಂದು ಪ್ರಮೋಷನ್. ಅದಾದ್ಮ್ಯಾಗ ಮಕ್ಕಳಿಗೆ ಮದುವೆ ಆಗಬೇಕು, ಅದೊಂದು ಪ್ರಮೋಷನ್. ರಿಟೈರ್ಡ್ ಆಗೋ ಟೈಮ್ನಾಗ ಮೊಮ್ಮಕ್ಕಳಿಗೆ ಅದೊಂದು ಕೊಡೋದು, ಅದೊಂದು ಪ್ರಮೋಷನ್. ಇದನ್ನು ಬಿಟ್ಟು ಬೇರೆ ಪ್ರಮೋಷನ್ ಇವ್ರಿಗೆ ಯಾವುದೂ ಇಲ್ಲ ಅಂತ ಕ್ಲಿಷ್ಟ ಪರಿಸ್ಥಿತಿ ಕೆಲಸ ಮಾಡಿದ್ದಾರೆ. ಅದು ಉದಾಹರಣೆ ಅಂತ ಏನಂತಂದ್ರೆ
ಇದು ಪ್ರಮೋಷನ್ ಬಗ್ಗೆ ತಿಳ್ಕೊಳ್ಳೋದ್ರಾಗ ಊರೊಳಗೆ ಭಾಳ ಮಿಗಿಲಾಗಿರ್ತಕ್ಕಂಥ ಒಂದಿಷ್ಟು ಮಂದಿ ಇರ್ತಾರೆ ಇಲ್ಲಿ. ಅವರೆಲ್ಲ ಸಿದ್ದಿದ್ದಂತ ಮುಗಿದ್ರು ಕಂಪ್ಯೂಟರ್ ಆಪರೇಟರ್ ಮ್ಯಾಗ ನಮ್ಮ ಏಕೆ ಯಾಕೆ ಹತ್ತೋದು ಹೋಗಲ್ಲ ಮಾಡ್ಬೇಕಂಗ ಅದನ್ನೆಲ್ಲ ತಂದು ಸಿದ್ದಿದ್ದ ಮುಗಿದ್ರು ಅವ್ರ ಮ್ಯಾಗ ಅಕಸ್ಮಾತ್ ವಿಡಿಯೋ ಒಳಗೆ ಬಂದಂತ ಇರ್ಬೋದು ತಾಲೂಕು ಪಂಚಾಯತ್ ಬಂದಾಗಿರ್ಬೋದು ಬೇರೆ ಬೇರೆ ಇದ್ರೊಳಗೆ ಇಲಾಖೆ ಒಂದೊಂದು ಇಲಾಖೆ ನಾವು ಬೇರೆ ಇಲಾಖೆಗಳು ಸಹಿತ ಅವ್ರ ಹೈಯರ್ ಆಫೀಸರ್ಗಳು ತಪ್ಪಿಸ್ಬೇಕಂದ್ರೆ ಏನಿಲ್ಲ ಎಲ್ಲ ಕೆಲಸ ಮಾಡಕ್ ಮುಗಿಸಿದ್ದ ನಮ್ಮ ಕಂಪ್ಯೂಟರ್ ಆಪರೇಟರ್ ಬಂದಿಲ್ಲ ಎಲ್ಲ ಕೆಲಸ ಮಾಡಿ ಮುಗಿಸಿ ಸಹಿ ಮಾಡಕ್ಕೆ ಅಂತ ಬಾಕಿ ಒಂದೋದ್ರಿ ಸಹಿ ಮಾಡುವಂತ ಬಾಕಿ ಹೋದ್ರಿ ಕಂಪ್ಯೂಟರ್ ಆಪರೇಟರ್ ಬಂದಿಲ್ಲ ಯಾರು ಇಲ್ಲಿ ಹಾಕಾರಂತ ಅದೊಂದು ನಿಮ್ಮ ಮೇಲೆ ಹಾಕ್ತಾರೆ. ಅದಕ್ಕೆ ಇದು ಏನಪ್ಪ ಅಂತಂದ್ರೆ ಇದು ವ್ಯವಸ್ಥೆ ಹೆಂಗೈತೆ ಅಂತಂದ್ರೆ ಈಗ ನೋಡಿ ಏನಾದ್ರು ಇದು ಮಾಡ್ತಿದ್ದಾಗ ಸಂದರ್ಭದೊಳಗೆ ಇಂದ ಪೇಮೆಂಟ್ ಆಗ್ತಿದ್ದೋದ್ರಿ ಸೆಕೆಂಡರಿ ಅವಾಗ ಆ ಸಾಲಕ್ಕೆ ಪಾಳಿಯಾಗಿ ಬಿಟ್ಟಿರ್ತಾರ. ಈ ಕಂಪ್ಯೂಟರ್ ಆಪರೇಟರ್ ಯಾವ ಹುಡುಗ ಅಥವಾ ಹುಡುಗಿ ಚಲೋ ಅರ್ಜಿ ಹಾಕೊಂಡು ಸಂಬಂಧಿಕರು ಲಗ್ನ ಕೊಟ್ಟಿರ್ತಾರ ಅವಾಗ ತಪ್ಪು ಕೊಡಕ್ಕೆ 4 ಮಂದಿ ಬಂದಿರ್ತಾರ. ಅವಾಗ ಬಂದ್ರೆ ಅವ್ರು ತೆರೆಯಾಗ ಏನಂತ ಹಂಗಾಗಿಟ್ಟಿರೋದು ಆಗಲೇ ಸಿನಿಮಾ ಏನೇ ಹೇಳ್ಬೇಕಂತ ಎಲ್ಲ ಹೇಳ್ಬೇಕಂತ ಸಿನಿಮಾ ಮನಸ್ಸಿನ ಇಟ್ಟು ಬಂದಿಲ್ಲ. ಬಟ್ ಹೇಳಕ್ ಯಾಕೆ ಆಗಿಲ್ಲ ಅಂತಂದ್ರೆ ನಾವೆಲ್ಲರೂ ವ್ಯವಸ್ಥೆ ಏನೇನಂತಂದ್ರೆ ಅದರ ಅರಿವು ಅನ್ನೋ ಆಕೆಗೆ ಗೊತ್ತದ. ಯಾಕಂದ್ರೆ ದೈನಂದಿನ ಜೀವನದೊಳಗೆ ಎಲ್ಲರಿಗೆ ಸಮಯದ ಪ್ರಜ್ಞೆ ಅದ. ಆದ್ರೆ ಕಂಪ್ಯೂಟರ್ ಆಪರೇಟರ್ಗಳಿಗೆ ಸಮಯದ ಪ್ರಜ್ಞೆ ಇಲ್ಲ. ಯಾಕಂದ್ರೆ ಹೆಚ್ಚು ಕೆಲಸ ಮಾಡ್ತಕ್ಕಂಥ ನೋಡಿದಾಗ ಅವರಿಗೆ ನಾನು ಎಷ್ಟು ಹೇಳಿದ್ರು ಕಮ್ಮಿ ಅಂತ ಮಾಡ್ತಾರೆ.